85. Congratulations. You're selected, Darshini. Hey, many big congratulations. Thank you. ದರ್ಶಿನಿ ಸೆಲೆಕ್ಟ್ ಆಗಿದ್ರಿ. ಈಗ ನಿಮ್ಮ ಮುಂದಿನ ಪಯಣ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ, ಅಷ್ಟೇ ಕಷ್ಟಕರವಾಗಿರುತ್ತೆ. It's okay, sir. ಓಕೆ, ಏನಮ್ಮ ಏನ್ ಕಿವಿ ಮಾತು ಹೇಳ್ತೀಯಾ ಅಕ್ಕನಿಗೆ? ಸರ್, ಇಲ್ಲಿ ಯಾರ ಜೊತೆ ಫ್ರೆಂಡ್ ಆಗ್ತಾಳೆ ಏನೋ ನನಗೆ ಗೊತ್ತಿಲ್ಲ ಸರ್, ಬಟ್ ದರ್ಶಿನಿ ವಿಲ್ ಬಿ ಬ್ರಾಂಡೆಡ್ ಆಸ್ ದ ವಿಲನ್ ಆಫ್ ದ ಶೋ. ಹೌದಾ ಸರ್, ಏನೋ ಪಿಂಕ್ ಡ್ರೆಸ್ ಹಾಕೋ ಬಂದಿದ್ದೀನಿ ಅಂತ ಬಬ್ಲಿ ಅನ್ಕೊಂಬೇಡಿ ಸರ್. ಹೌದಾ? Exactly. ಬರುತ್ತೆ ನೋಡಿ ಸರ್ 2.0 ಅಷ್ಟು ಜನ ಹುಡುಗರಿಗೆ ಏನಮ್ಮ ಹೇಳಕ್ ಇಷ್ಟಪಡ್ತೀಯಾ? ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಮಾಡ್ಬಿಡ್ತೀನಿ, ನೀವೆಲ್ಲ ಸೆಲೆಕ್ಟ್ ಆಗಿದ್ದೀರಾ. ಬಿಕಾಸ್ ಮುಂದೆ ಬರೋದು ಕಂಗ್ರ್ಯಾಚುಲೇಷನ್ಸ್ ತರ ಇರಲ್ಲ. ಐ ಥಿಂಕ್ ಯು ಆರ್ ಬೇಬಿ ಸ್ನೇಹ ಅಲ್ವಾ? ಯಾ, ಸೊ ಬೇಬಿ ಸ್ನೇಹ, ಐ ಸಾ ಯೋ ವಿಟಿ ಆ್ಯಂಡ್ ಎವ್ರಿಥಿಂಗ್. ಬೇಬಿ ಆಗಿದ್ದು ಇಲ್ಲಿ ಟಾಸ್ಕ್ ಮಾಡ್ಕೊಂಡಿರಕ್ಕಾಗಲ್ಲ, ಯಾರು ಇಲ್ಲಿ ಜೋಕಾಲೆ ಹಾಡು ಹೇಳಲ್ಲ. ನೀವು ಅಖಾಡದಲ್ಲಿದ್ದು ಗೆದ್ದು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ನಿಮ್ದೇ ಸೌಂಡ್ ಬರ್ತಿದೆ, ದೊಡ್ಡ ಮಾತ್ ಸೌಂಡೇ ಬರ್ತಾ ಇಲ್ಲ. ನೀವು ದೊಡ್ಡಮ್ಮನ್ ಸೌಂಡ್ ಬರುತ್ತೆ. ತಡಿ. ದೊಡ್ಡಮ್ಮನ್ ಸೌಂಡ್ ಎಲ್ಲಿ ಬರ್ಬೇಕು, ಯಾವಾಗ ಬರ್ಬೇಕು, ಯಾವ ಟೈಮಲ್ಲಿ ಬರ್ಬೇಕು, ಬಂದೇ ಬರುತ್ತೆ. ಇಲ್ಲಿ ನಾವು ಕಾಯ್ತಾ 1 ಪಿಸ್ಟಲ್ ಇರ್ತೀವಿ. ನೋಡಿದೆ, 2 ಪಿಸ್ಟಲ್ ನೋಡಿದೆ, 3 ಪಿಸ್ಟಲ್ ನೋಡಿದೆ, 4 ಪಿಸ್ಟಲ್ ನೋಡಿದೆ. ಇನ್ನು ಮುಂದೆ ಬರುವಂತ ಪಿಸ್ಟಲ್ಸ್ ನಾನು ನೋಡಿರ್ತೀನಿ. ಬಟ್ ಬರೋ ದೊಡ್ಡಮ್ಮ ಎಲ್ಲ ಟೈಮಲ್ಲೂ ತರಲ್ಲ, ಬೇಕಾದಾಗ ಸರಿಯಾದ ಟೈಮಿಗೆ. ನಾವು ಕಾಯ್ತಾ ಇರ್ತೀವಿ. ಕಾಯ್ತಾನೇ ಇರಿ. ಪಿಸ್ತೂಲ್ ಆಗಿ ಬಂದಿಲ್ಲ. ನಿಮ್ ದೊಡ್ಡಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀರಾ, ನಾವು ಅದಕ್ಕಿಂತ ಡಬಲ್ ಆಗಿ ಕೊಡ್ತೀವಿ. ಏನ್ Wait ಮಾಡೋಣ? ಮಾಡ್ತಾ ಇರಿ. ಓಕೆ, ಡನ್ ನೋಡೋಣ. ಅಂಡ್ ಮೇ Yes. ಆಲ್ ದ ಬೆಸ್ಟ್ ಟು ಯು. ಅನಿಶಾ, ನೀವು ನೀವು ದೊಡ್ಡಮ್ಮ ಅಂತ- ಫಸ್ಟ್ ಟೈಮ್ ಒಂದ್ ಸೆಕೆಂಡ್ ಸೀನಿಯರ್ ಇಸ್ ಟಾಕಿಂಗ್, ಸೊ ಜೂನಿಯರ್ ಕ್ವೈಟ್. ನೀವೊಂದು ಇಲ್ಲಿ ಮಾತು ಹೇಳಿದ್ರಿ ಏನಂತ, ಅವರಿಗೆ ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿರೋಕೆ ಇಷ್ಟಪಡ್ತೀನಿ, ಬಟ್ ಟಾಸ್ಕಲ್ಲಿ ಇದ್ದಾಗ ನಾನು ನಿಮ್ಮ ಎನಿಮಿ ಅಂತ ಹೇಳಿದ್ರಿ. Main task ಅಲ್ವಾ ಬೇಕಾಗಿರೋದು? ಇದು Hold on. ಮನೆಯಲ್ಲಿ ನಮ್ದು ಬೃಂದಾವನ ಮನೆ ಅಲ್ಲ, ಮನೆ ಒಂದು 3 ಬಾಗಿಲಾಗ ಹೊರಗಡೆ ಹೋಗ್ತೀರಾ. ಪರವಾಗಿಲ್ಲ, So, ಮಾತೆಲ್ಲ ಅಲ್ಲೊಂದ್ ಇಲ್ಲಿ main ಇಲ್ಲ, So, next, task ಅಲ್ಲಿ ತೋರ್ಸಿ, ಆಮೇಲೆ ನಾನ್ ನೋಡ್ತೀನಿ. ಬೆಂಕಿ, ಸಾರಿ ಬಟರ್. Yes, Benki Bibi. I guess your ears are in problem. It's No, Benki. my ears are not in problem. Wait Fire. for the talk. Okay, Wait for the clap it for Okay, me. clap it. Thank you, you're clocking. So- Thank you for clocking. You're clapping Don't me right now. mess with your Clap me. mother. Don't Keep clap for clocking. yourself. She's clapping. She's clocking for me. ಅಮ್ಮ, ನಾನು ಸಾಧನೆ ಮಾಡಿ ಬಂದಾಗಿದೆ, ನೀನ್ ಮಾಡು ಅಂತ ಒಂದು ನಿಮಿಷ ತಡ್ಕೋ. ಗೆದ್ದಿಲ್ಲ ಅಲ್ವಾ? ನೀವು ದೊಡ್ಡಮ್ಮ ಅಂತ ಏನೋ ಹೇಳ್ತಿದ್ರಿ ಅಲ್ವಾ? ದೊಡ್ಡಮ್ಮಂಗೆ ಅಮ್ಮ ದೊಡ್ಡಮ್ಮಂಗೆ ಅಮ್ಮ ನಾನು ಎಲ್ಲಿ ಸಿಡಿಬೇಕು ಅಲ್ಲೇ ಸಿಡಿತೀವಿ ನಾವು. ನಿಮಿಷ ಬಟರ್ ಬೀಬಿ, ನೀವೇನ್ ಬೆಂಕಿ ಬೀಬಿ ಆಗಿ ಇವತ್ತು ಇಲ್ಲಿ ಬಂದಿದ್ದೀರಾ. ಸೊ ನೀವು ಬೆಂಕಿ ಬೀಬಿ ಆಗಿ ಹೊರಗಡೆ ಬರ್ತಿರೋ, ಇಲ್ಲ ಬೆಂಡೆತ್ ಬ್ರೇಕ್ ಆಗಿ ಬರ್ತಿರೋ, ಇಲ್ಲ ನನಗೆ ಸುಟ್ಟೋಗಿರೋ ಗೊತ್ತಿಲ್ಲ. ಬೂದಿ ಆಗಿ ಹೋಗ್ತಿರೋ ದಟ್ ಈಸ್ ಸೊ ಹಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. I don't want it. You do. Never mind. I don't talk to losers. You're the second loser. You're the second loser. You're the second loser. You're the second loser. Loser in the show, which is you. One second. ಏನಂದವ ನೀನು? ನಾನ್ ಲೂಸರ್ ಅಂತ ಅಂದೆ ಅಲ್ಲ? Oh my Hello God. madam, I am branded as first runner up of the show and you shut the Yeah, just shut the and keep clocking and move to your home, pack your suitcase. please clock your time. I will make sure very you soon. you will be out of the show. Dodama is talking. ಒಂದ್ ನಿಮಿಷ, ನೀನ್ ನನ್ನ ಸೀಸನ್ ಅಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರೆ ಚಚ್ಚಾಕ್ಬಿಟ್ಟಿರೋಳು. ಹೊಸ್ಕಾಗ್ಬಿಡ್ತಿದ್ದೆ ನೀನು. ನಿಜ, ನಿನ್ಗೆ ಚಚ್ ಹಾಕ್ಬಿಡ್ತಿದ್ದೆ. ಏನ್ ಗೊತ್ತಾ ಗಾಡಿಗಾನ್ವಿ, ನೀನ್ ಇಷ್ಟೆಲ್ಲ ಹೇಳಿ ಹೋಗ್ತಾ ಇದೀಯಾ. Yes. ನೆಕ್ಸ್ಟ್ ಬಲಿ ಆಗೋದು ನಿಮ್ಮ ಅಕ್ಕನೇ ಅಲ್ಲಿ. ಸರ್, ಆಸ್ ಐ ಟೋಲ್ಡ್ ಯು, ಈ ಶೋ ಅಲ್ಲಿ ಸಂಬಂಧಗಳಿಗೆ ಯಾವತ್ತೂ ಬೆಲೆ ಇಲ್ಲ. ಕಂಟೆಸ್ಟೆಂಟ್ಗಳ ಮಧ್ಯ ಸಂಬಂಧಗಳು ಎಲ್ಲಿ ಬೆಲೆ ಇರುತ್ತೆ? ಹಳ್ಳಿ ಜನದ ಜೊತೆ. ಕಂಟೆಸ್ಟೆಂಟ್ ಜೊತೆ ನಿನಗೆ ಯಾವ ಸಂಬಂಧನೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಳು ಯಾರ ಹತ್ರನೂ ಹಿಡ್ಕೊಂಬೇಡ. ಫಸ್ಟ್ ಆಫ್ ಆಲ್ ಆ ಬಿ ಬಟರ್ 3 ವಾರಕ್ಕೆ
ನೋಡಕ್ಕೆ ಎಗ್ರೋಗ್ತಾಳೆ, ಸೊ ಆರಾಮಾಗಿರು, ತಲೆ ಕೆಡಿಸ್ಕೋಬೇಡ. I know. ಸರ್ ದೊಡ್ಡಮ್ಮ ಅವರ ಮೌತ್ ಪೀಸ್ ಬಂದ್ಬಿಟ್ಟಿದೆ ಸರ್. Oh, ಆಯ್ತಮ್ಮ. Amma, baby. You are that baby's mouthpiece. You are that baby's mouthpiece. So you can just sit, okay? I am a contestant here. I am a contestant here. Even so I you am. talk. You shut up. You shut up. You shut up. You shut up. ದರ್ಶಿನಿ, ಬಿಬಿ 3 ವಾರ ಇಡ್ತಾರೆ ಅಂತ ಹೇಳಿದ್ರಿ. ಹೌದು. ಮಿಗ್ದವ್ರು ಯಾರು? ಇರಲ್ಲ. ಹೌದಾ? ನೋಡ್ತೀನಿ. ಸರಿ, ಒಂದಿನದಿಂದ ಜಾಸ್ತಿ ಇದ್ರೆ ನೀ ಶೋ ಇಂದ ಔಟ್ ಆಗ್ಬೇಕು. ನೀ ಶೋ ಇಂದ ಔಟ್ ಆಗು. ಒಂದಿನದಿಂದ ಜಾಸ್ತಿ ನಾನಿದ್ರೆ ನೀ ಶೋ ಇಂದ ಔಟ್ ಆಗ್ಬೇಕು. ನೀ ಶೋ ಇಂದ ಔಟ್ ಆಗು. ಒಂದಿನದಿಂದ ಜಾಸ್ತಿ ನಾನಿದ್ರೆ ನೀನು ಔಟ್ ಆಗು. ಶೋ ಇಂದ ಒಂದಿನಕ್ಕಿಂತ ಜಾಸ್ತಿ ದಿನ ನಾನಿತ್ತು ಅಂದ್ರೆ ಯು ವಿಲ್ ಬಿ ಔಟ್. ದರ್ಶಿನಿ ಸ್ಟಾಪ್. ಗಾನವೇ ಸ್ಟಾಪ್. ಇಲ್ಲಿ ಏನೇ ಮಾತಾಡ್ಲಿ ನೀವು, ಅಖಾಡ ಅಂತ ಅಲ್ಲಿದೆ ಏನು, ಅಲ್ಲಿ ಮಾತಾಡಿದ್ರೆ ಬಹಳ ಖುಷಿ ಪಡ್ತೀನಿ. ಆ ಅಖಾಡದ ರುಚಿ ಘಾಟಿ ಗಾನ್ವಿ ಗೊತ್ತಿದೆ, ಅದು ನಿಮ್ಗೆ ಗೊತ್ತಾಗ್ಬೇಕು ಅಂತ ಅನುಭವಿಸ್ಬೇಕು. ಆಗ ಗೆದ್ದು ಮಾತಾಡಿದ್ರೆ ಮಜಾ ಇರುತ್ತೆ. ಅರ್ಥ ಆಯ್ತಾ? ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. Not her, you three. Watch her rule the show. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ದರ್ಶಿನಿ. ಗುಡ್ ಲಕ್, ವೆಲ್ಕಮ್. ಏನ್ರಿ, ಯುವರ್ ಯಂಗೆಸ್ಟ್ ಆಂಟರ್ಪ್ರನರ್. ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ ಆಂಟರ್ಪ್ರನರ್ಸ್ ಆಕ್ಚುಲಿ. ಓಕೆ, ಸೊ ತುಂಬಾ ಕಡಿಮೆ ವರ್ಷದಲ್ಲಿ 2 ಬ್ರಾಂಚ್ ಓಪನ್ ಮಾಡಿದೀರಾ ನೀವು. ಎಲ್ಲೆಲ್ಲಿದೆ ಬ್ರಾಂಚಸ್? ಸರ್, ಒಂದು JP ನಗರ್ ಮತ್ತೆ ಇನ್ನೊಂದು ಕೋರ್ಮಂಗ್ಲ ಅಲ್ಲಿದೆ ಸರ್. ಸೊ ಈಗ ಎಲ್ಲ ಹುಡುಗಿ ದಯವಿಟ್ಟು ನಿಮ್ಮ ಉಗುರುಗಳನ್ನು ತೋರಿಸಿ. ಎಲ್ಲ ನೇಲ್ ಆರ್ಟ್ ಏನಾದ್ರು ಮಾಡ್ಕೊಂಡ್ ಬಂದಿದ್ದೀರಾ? ನಿಮ್ ತೋರಿಸಿ. ವಾ, ಏನೆಲ್ಲ ಹಾಕೊಂಡಿದ್ರ? ಅದು ಹೆಂಗ್ ಇರುತ್ತ ಉಗುರ ಮೇಲೆ? ಹಂಗೆ ಇರುತ್ತೆ ಸರ್. ಇಟ್ ಡಿಪೆಂಡ್ಸ್ ಆನ್ ನಾವು ಹೇಗೆ ಮಾಡ್ತೀವಿ, ಹೇಗೆ ಮೇಂಟೈನ್ ಮಾಡ್ತೀವಿ, ಎಲ್ಲ ಡಿಪೆಂಡ್ ಆಗಿ ಟೈಮ್ ಡ್ಯೂರೇಷನ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ವೆರೈಟೀಸ್ ಬರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಅಕಾರ್ಡಿಂಗ್ ಮಾಡ್ಕೊಬೇಕಾಗುತ್ತೆ ಸರ್. ಈಗ ಹಳ್ಳಿಗೆ ಸೆಲೆಕ್ಟ್ ಆಗಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾವ ನೇಲ್ ಆರ್ಟು ಇರಲ್ಲ. ಈ ನೇಲ್ಸ್ ನ ಪರಿಸ್ಥಿತಿ ಏನಾಗಬಹುದು ಅಂತ ಗೊತ್ತಿಲ್ಲ ಸರ್. ಆಕ್ಚುಲಿ ನಾನು ಇದುವರೆಗೂ ಆಲ್ಮೋಸ್ಟ್ 3 years ಇಂದ ಒಂದೇ ಒಂದು ದಿನಾನು ನೇಲ್ಸ್ ಮಾಡ್ಲಾರ್ದೆ ಇದ್ದಿದ್ದೇ ಇಲ್ಲ. ಸೊ ಎವ್ರಿ ಡೇ ನನ್ನ ನೋಡಿದಾಗ, ಸಿನ್ಸ್ ಐ ಆಮ್ ಆಲ್ಸೋ ನೇಲ್ ಆರ್ಟಿಸ್ಟ್, ನನ್ನ ನೇಲ್ಸ್ ಯಾವಾಗಲೂ ಇರುತ್ತೆ. ಅಲ್ಲಿ ಹೋದಾಗ ಐ ಡೋಂಟ್ ನೋ ನನ್ನ ನೇಲ್ಸ್ ಈ ಕಂಡೀಷನಲ್ಲಂತೂ ಇರೋದಿಲ್ಲ. ಈ ಒಂದು ಉಗುರುಗಳು ಸಗಣಿ ಒಳಗೋದ್ರೆ ಏನಾಗ್ಬೋದು ಅಂತ